ಹಲೋ ಮಕ್ಕಳೇ. ಇವತ್ತು ಬಿದಿರಿನ ಕಥೆಯನ್ನು ಹೇಳೋಣ ಅಂತ. ನೀವೆಲ್ಲ ಕೇಳೋದಕ್ಕೆ ರೆಡಿಯಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಬಿದಿರಿನ ಬಗ್ಗೆ ನೀವೆಲ್ಲ ನೋಡಿರ್ತೀರಾ, ಬಿದಿರಿನ ಗಿಡಗಳನ್ನು ನೋಡಿರ್ತೀರ, ತುಂಬ ಉದ್ದನಾಗಿ ಇರುತ್ತೆ. ಆದರೆ ಆ ಗಿಡಕ್ಕೆ ಒಮ್ಮೆ ತುಂಬ ಬೇಜಾರಾಗುತ್ತೆ. ಅಯ್ಯೋ, ನಾನು ಯಾಕಾದರೂ ಭೂಮಿ ಮೇಲೆ ಹುಟ್ಬಿಟ್ಟಿದ್ದೀನೋ ಏನೋ, ನಾನೊಂದು ನತದೃಷ್ಟ, ನನ್ನನ್ನು ಯಾಕೆ ಬ್ರಹ್ಮ ಸೃಷ್ಟಿ ಮಾಡ್ದ, ನನಗೊಂದು ಹೂವಿಲ್ಲ, ಕಾಯಿಲ್ಲ, ಹಣ್ಣಿಲ್ಲ, ನನಗೆ ಯಾರಿಗೂ ನೆರಳು ಕೊಡೋಕೆ ನನ್ನ ಕೈಯಿಂದ ಆಗ್ತಾಯಿಲ್ಲ, ಅಕಸ್ಮಾತಾಗಿ ಯಾರಾದರೂ ನನ್ನ ಕಟ್ಟಿಗೆನ ಒಲೆಯಲ್ಲಿ ಉರಿಸಿದ್ರೆ ಅದು ಅಪಶಕುನ ಅಂತ ಹೇಳ್ತಾರೆ. ಇನ್ನು ಕೆಲವರು ನನ್ನಿಂದ ಕೆಲವು ಏಣಿಗಳನ್ನು ಮಾಡ್ಕೋತಾರೆ, ಆದರೆ ನನ್ನ ಮರ್ತು ಬಿಡ್ತಾರೆ. ಹೀಗೆ ನಾನು ಏನಕ್ಕೂ ಉಪಯೋಗ ಇಲ್ಲ, ಈ ಸತ್ತಿರೋ ಮನುಷ್ಯನ ಹೆಣಕ್ಕೆ ನಾನು ಚಟ್ಟ ಹಾಕ್ತೀನಿ, ಆ ಹೆಣದ ಜೊತೆಗೆ ನಾನು ಸುಟ್ಟು ಹೋಗ್ಬಿಡ್ತೀನಲ್ಲ, ನಂದು ಒಂದು ಬದುಕ, ನಾನು ಏನಕ್ಕೂ ಉಪಯೋಗ ಇಲ್ಲ, ನಾನು ಯಾಕಾದರೂ ಬ್ರಹ್ಮ ಹುಟ್ಟಿಸಿದ್ನೋ ಏನೋ. ಹೀಗೆ ಆ ಬಿದಿರು ತುಂಬ ನೊಂದ್ಕೋತಾ ಇರುತ್ತೆ. ಅದಕ್ಕೆ ಎಷ್ಟು ಬೇಜಾರಾಗಿರುತ್ತೆ ಅಂದರೆ, ಜಿಗುಪ್ಸೆ ಬಂದುಬಿಟ್ಟಿದೆ ಅದಕ್ಕೆ ಜೀವನದ ಮೇಲೆ. ಆವಾಗ ಅದಕ್ಕೆ ತುಂಬ ಬೇಜಾರಾಗಿ ದಿನ ಹೀಗೆ ಕೊರಗ್ತಾ ಇರ್ತಿತ್ತಾ. ಆವಾಗ ಏನು ಮಾಡುತ್ತೆ, ಸೀದಾ ಬ್ರಹ್ಮನ ಹತ್ರ ಹೋಗುತ್ತೆ. ಬ್ರಹ್ಮನ ಹತ್ರ ಹೋಗಿ, ಬ್ರಹ್ಮದೇವ, ಈ ಸೃಷ್ಟಿಗಿಲ್ಲಿ ನನ್ನನ್ನು ಯಾಕೆ ಸೃಷ್ಟಿ ಮಾಡಿದೆ, ಅಂದರೆ ನನ್ನನ್ನು ಯಾಕೆ ಹುಟ್ಟಿಸಿದೆ, ನಾನು ಏನಕ್ಕೂ ಉಪಯೋಗ ಇಲ್ಲ ಅಂತ ಕೇಳಿದಾಗ ಬ್ರಹ್ಮ ಹೇಳ್ತಾನೆ, ನೋಡು, ನಾನು ಯಾರಿಗೂ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ. ನನ್ನ ಸೃಷ್ಟಿಯೊಳಗೆ ನಾನು ಯಾರನ್ನು ಜನ್ಮ ಕೊಡಿಸ್ತೀನೋ ಅಥವಾ ಯಾರನ್ನು ಸೃಷ್ಟಿ ಮಾಡ್ತೀನೋ ಅವರಿಗೆಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಪ್ರಾಮುಖ್ಯತೆ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಉಪಯೋಗ ಇದೆ, ಅವ್ರದ್ದೇ ಆದಂಥ ಸ್ವರೂಪ ಇದೆ, ಒಂದು ವ್ಯಾಲ್ಯೂ ಇದೆ, ಎಲ್ಲ ಇದೆ. ಅದನ್ನು ನೀವಾಗೆ ಹೊರಗೆ ತಂದ್ಕೋಬೇಕು ಅಂತ ಹೇಳ್ತಾನೆ. ನೋಡು, ಕತ್ಲೆಯಲ್ಲಿರ್ತಕ್ಕಂತಹ ಬೀದಿ ದೀಪ ಬೆಳಕು ಕೊಡಲ್ವಾ, ಹಾಗೆ ಎಲ್ಲೋ ಇರ್ತಕ್ಕಂತಹ ಬಂಡೆಗಲ್ಲು ಅದನ್ನು ಒಂದು ಶಿಲೆಯಾಗಿ ಸೃಷ್ಟಿ ಮಾಡೋದಿಲ್ವಾ. ಹೀಗೆ ಎಲ್ಲ ರೀತಿಯಿಂದನೂ ಒಂದು ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದಂತಹ ಶಕ್ತಿ ಇದೆ, ಅದರದ್ದೇ ಆದಂತಹ ಮೌಲ್ಯ ಇದೆ. ಆದರೆ ಅದನ್ನು ನೀವು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾನೆ ಬ್ರಹ್ಮ. ಆಗ ಕೊನೆಗೆ ಹೇಳ್ತಾನೆ ಬಿದಿರಿಗೆ, ನೀನು ಸುಮ್ಮನೆ ಬೆಳೀತಾ ಹೋಗು, ಎತ್ತರ ನೀನು ಎಷ್ಟು ಸಾಧ್ಯನೋ ಅಷ್ಟು ಎತ್ತರಕ್ಕೆ ನೀನು ಬೆಳೀತಾ ಹೋಗು, ಆಗ ನಿನ್ನ ಪ್ರಾಮುಖ್ಯತೆ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಬಿದಿರು ಆ ಬ್ರಹ್ಮ ಹೇಳಿದ್ನಲ್ಲ, ಏನು ಮಾಡೋದಪ್ಪ ಅಂತ ಹೇಳಿ ಅದು ಸ್ವಲ್ಪ ರೊಚ್ಚಿಗೆದ್ದು, ಅಂದರೆ ಹಠಕ್ಕೆ ಬಿದ್ದು ಬೆಳೆಯುತ್ತೆ. ಎಷ್ಟು ಬೆಳೆಯುತ್ತೆ ಅಂದರೆ ಆಕಾಶನೇ ಮುಟ್ಬಿಡುತ್ತೇನೋ ಅನ್ನೋ ಅಷ್ಟರ ಮಟ್ಟಿಗೆ ಬೆಳೆಯುತ್ತೆ. ನೀವೆಲ್ಲ ನೋಡಿರ್ತೀರಲ್ಲ ಮಕ್ಕಳೇ, ಬಿದಿರು ಎಷ್ಟು ಉದ್ದವಾಗಿರುತ್ತೆ ಅಂತ. ಹೌದಾ? ಅದ್ರ ಸುತ್ತ ಒಂದು ಕೋಟೆನ, ಅಂದರೆ ಅದು ತುಂಬ ಹರಡಿಕೊಂಡು ತುಂಬ ತಂದೆ ಆದಂಥ ಒಂದು ಪೊಡ್ರೆನ ಮಾಡಿಕೊಂಡು ಚೆನ್ನಾಗಿ ಬೆಳೆಯುತ್ತೆ. ನೋಡಿದಿರಲ್ಲ ನೀವು. ಆ ರೀತಿ ಬೆಳೆದ್ರೂ ಕೂಡ ಅದ್ರ ಮನಸ್ಸಲ್ಲೇ ಏನೋ ಒಂದು ಕೊರಗು, ನಾನು ಉಪಯೋಗಕ್ಕೆ ಇಲ್ಲ, ನಾನು ಯಾರೂ ನನ್ನನ್ನು ಬಳಸ್ಕೊಳೋದಿಲ್ಲ, ನಾನು ಏನಕ್ಕೂ ಉಪಯೋಗ ಇಲ್ದಿರ್ತಕ್ಕಂತಹ ಮರ ಆಗ್ಬಿಟ್ಟಿದ್ದೀನಲ್ಲ ಅಂತ ಪ್ರತಿದಿನ ತನ್ನ ಮನಸ್ಸಲ್ಲೇ ತಾನು ಕೊರಗ್ತಾ ಇರುತ್ತೆ. ಆ ಕೊರಗು ಅದನ್ನು ಅದು ಎಷ್ಟು ಸಂಕಟ ಪಡ್ತಾ ಇರುತ್ತೆ ಅಂದರೆ ಅಷ್ಟು ಸಂಕಟ ಪಡ್ತಿರುತ್ತೆ. ಒಂದಿನ ಏನಾಗುತ್ತೆ, ಈ ಮರಕುಟಿಗ ಇರುತ್ತೆ ನೋಡಿ, ಆ ಮರಕುಟಿಗ ಬಂದು ಆ ಒಂದು ಬಿದಿರಲ್ಲಿ ಒಂದಿಷ್ಟು ಹೋಲ್ಗಳನ್ನು ಮಾಡುತ್ತೆ. ಆಗ ಆ ಹೋಲ್ಗಳನ್ನು, ಅಂದರೆ ರಂಧ್ರಗಳನ್ನು ಮಾಡುತ್ತೆ. ಆಗ ಆ ಬಿದಿರಿಗೆ ತುಂಬ ನೋವಾಗುತ್ತೆ. ನೋಡಿ, ಯಾವುದೇ ಅಷ್ಟೇ ಅಲ್ವಾ, ಹೊಡೆದಾಗ ನಿಮಗೆ ಅಪ್ಪ ಅಮ್ಮ ಹೊಡೆದು ಓದು ಅಂತ ಹೇಳಿದಾಗ ನಿಮಗೆ ನೋವಾಗುತ್ತೆ, ಅಯ್ಯೋ ಅಪ್ಪ ಅಮ್ಮ ಹೊಡೆದ್ರು ಅಂತ. ಬಟ್ ಆಮೇಲೆ ಅದರಿಂದ ಏನಾಗುತ್ತೆ, ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಚೆನ್ನಾಗಿ ಓದ್ತೀರಾ. ಹಾಗೆಯೇ ಈ ಒಂದು ಮರಕ್ಕೆ ಆ ಮರಕುಟಿಗ ಬಂದು ರಂಧ್ರ ಮಾಡಿದಾಗ ಅದಕ್ಕೆ ತುಂಬ ನೋವಾಗುತ್ತೆ, ಆದರೂ ಸುಮ್ಮನೆ ಇರುತ್ತೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಆ ರಂಧ್ರಗಳಿಂದ, ಅಂದರೆ ಆ ಹೋಲಿಂದ ತಣ್ಣನೆ ಗಾಳಿ ಆ ಬಿದಿರಿನ ಒಳಗಡೆ ಹೋಗುತ್ತೆ. ಆಗ ಆ ಬಿದಿರಿಗೆ ಏನೋ ಒಂಥರ ಹಾಯ್ ಅನಿಸುತ್ತೆ, ಒಂಥರ ಏನೋ ಸಂತೋಷ ಆಗುತ್ತೆ, ಒಂಥರ ಏನೋ ಒಳ್ಳೆ ಫೀಲ್ ಆಗುತ್ತೆ. ಆವಾಗ ಅದು ಖುಷಿ ಆಗುತ್ತೆ, ಅಬ್ಬಾ ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಆಯ್ತಲ್ಲ ಅಂತ. ಹೀಗೆ ಸ್ವಲ್ಪ ದಿನ ಆದಮೇಲೆ ಆ ರಂಧ್ರ ಆಗಿರುತ್ತಲ್ಲ, ಅಂದರೆ ಹೋಲಾಗಿರುತ್ತಲ್ಲ, ಆ ಹೋಲಾಗಿರೋದ್ರಿಂದ ಸ್ವಲ್ಪ ದಿನಕ್ಕೆ ಮುರಿದು ಕೆಳಗಡೆ ಬಿದ್ದುಬಿಡುತ್ತೆ. ಯಾವುದು, ಆ ಬಿದಿರಿನ ಒಂದು ಹೋಲಾಗಿರ್ತಕ್ಕಂಥ ಭಾಗ. ಆವಾಗ ಅಯ್ಯೋ, ನಾನು ಮತ್ತೆ ವೇಸ್ಟ್ ಆದ್ನಲ್ಲ, ನಾನು ಯಾರೂ ಉಪಯೋಗಿಸ್ಕೊತಾನೇ ಇಲ್ವಲ್ಲ, ಹೀಗೆ ಅದು ತಂತಿನ ಕೊರ್ಕೊಂಡು ಮಾನಸಿಕವಾಗಿ ಹಿಂಸೆ ಮಾಡಿಕೊಂಡು ಅಲ್ಲೇ ಬಿದ್ದಿರುತ್ತೆ. ಆವಾಗ ದಾರಿಲಿ ಒಂದು ಹುಡುಗ ಹೋಗ್ತಾ ಇರ್ತಾನೆ, ಅಂದರೆ ದಾರಿಲೊಬ್ಬರು ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ಹುಡುಗ ಅಂದ್ಕೊಳ್ಳಿ, ಅವ್ನು ಹೋಗ್ತಾ ಇರ್ತಾನೆ. ಆಗ ಆ ದಾರಿಯಲ್ಲಿ ಬಿದ್ದಿರ್ತಕ್ಕಂಥ ಬಿದಿರನ್ನು ಎಡುತ್ತಾನೆ. ಅವನು ಎಡವಿದ ತಕ್ಷಣ ಆ ಕೈಯಲ್ಲಿ ಆ ಬಿದಿರನ್ನ ನೋಡ್ತಾನೆ ಹಿಡ್ಕೊಂಡು, ಅರೆ
ಇದು ಚೆನ್ನಾಗಿದೆಯಲ್ಲ, ಇದರಲ್ಲಿ ಹೋಲ್ ಇದೆಯಲ್ಲ ಅಂತ ಹೇಳಿ ತನ್ನ ಎರಡು ಕೈಯಲ್ಲಿ ಹಿಡ್ಕೊತಾನೆ. ಹಿಡ್ಕೊಂಡು ಅದನ್ನು ಫುಲ್ ನೋಡ್ತಾನೆ. ಇದರಿಂದ ಏನಾದರೂ ಮಾಡ್ಬೋದಾ ಅಂತ ಹುಡುಗ ಯೋಚನೆ ಮಾಡ್ತಾನೆ. ಆವಾಗ ಆ ಹೋಲ್ ಇರತಕ್ಕಂಥ ಭಾಗ ಬಿಟ್ಟು ಎಕ್ಸ್ಟ್ರಾ ಇರೋ ಭಾಗನ ಕಟ್ ಮಾಡಿ ಬಿಸಾಕ್ತಾನೆ. ಕಟ್ ಮಾಡಿ ಬಿಸಾಕಿದ ಮೇಲೆ ಅದನ್ನು ಹಿಂದೆ ಮುಂದೆ ನೋಡ್ತಾನೆ. ತನ್ನ ಮುಖದ ಹತ್ರ ಇಟ್ಕೊಂಡು ತನ್ನ ಬಾಯಿಗೆ ಅದನ್ನ ಇಟ್ಕೊಂಡು ಆ ರಂಧ್ರದ ಒಂದು ಭಾಗಕ್ಕೆ ತನ್ನ ತುಟಿಯನ್ನು ಒತ್ತಿ ಒಂಥರ ಅದರಲ್ಲಿ ಗಾಳಿಯನ್ನು ಬಿಟ್ಟು ಅದನ್ನು ಒಂದು ಭಾವನೆಗಳ ಜೊತೆಗೆ ಅದನ್ನು ಊದ್ತಾನೆ. ನೋಡಿ ಹಾಗೆ ಊದ್ದಾಗ ಈ ಕೊಳಲಿಗೆ ಅಂದರೆ ಈ ಬಿದಿರಿನ ಒಂದು ಕೋಲಿಗೆ ಒಂದು ಹಿತವಾದ ಅನುಭವ ಆಗುತ್ತೆ. ಒಂದು ಸಂತಸದ ಭಾವ ಬರುತ್ತೆ. ಏನೋ ಒಂದು ಶಕ್ತಿ ಬಂದಂಗೆ ಆಗುತ್ತೆ ಆ ಕೋಲಿಗೆ, ಅಂದರೆ ಬಿದಿರಿನ ಒಂದು ಕೋಲಿಗೆ. ಆಗ ಅದಕ್ಕೆ ಅನಿಸುತ್ತೆ, ಅವ ನನಗೇನೋ ಒಂದು ಶಾಶ್ವತವಾದ ಜೀವನ ಸಿಗ್ತೇನೋ ಅಂತ. ಅಂದರೆ ಇಷ್ಟು ದಿನ ನಾನು ಏನೋ ನೊಂದ್ಕೋತಾ ಇದ್ದೆ, ಬಟ್ ನನಗೆಲ್ಲೋ ಏನೋ ಒಂದು ಅಸ್ತಿತ್ವ ಸಿಗುತ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ದಾಗ ಆ ಹುಡುಗ ಏನು ಮಾಡ್ತಾನೆ, ಅದಕ್ಕೆ ಒಂದು ಹೊಸತಾದಂಥ ರೂಪವನ್ನು ಕೊಡ್ತಾನೆ. ಅದೇ ಒಂದು ಕೊಳಲಾಗುತ್ತೆ. ನೋಡಿ, ಅದು ಎಲ್ಲಿ ತಾನು ಹಾರೋಗ್ಬಿಡ್ತೀನೋ ಆ ಹುಡುಗ ಊದೋ ಒಂದು ಗಾಳಿಗೆ ರಭಸಕ್ಕೆ ಅಂತ ಭಯ ಪಡುತ್ತೆ. ಆದರೆ ಆ ಹುಡುಗ ಅದನ್ನು ಗಟ್ಟಿಯಾಗಿ ತನ್ನ ಕೈಯಲ್ಲಿ ಹಿಡ್ಕೊಂಡು ಅದಕ್ಕೆ ತನ್ನ ಬಾಯಿಂದ ಗಾಳಿಯನ್ನು ಬಿಟ್ಟು ಆ ಒಂದು ಸ್ವರವನ್ನು ನಾದವನ್ನು ಹೊರಗೆ ಬಿಡ್ತಾನೆ. ನೋಡಿ, ಮುಂದೆ ಇದೇ ಒಂದು ಬಿದಿರು ಮಹಾನ್ ಕೊಳಲಾಗುತ್ತೆ. ಹರಿಯ ಕೈಯಲ್ಲಿರ್ತಕ್ಕಂಥ ಶ್ರೀಕೃಷ್ಣನ ಕೈಯಲ್ಲಿ ಶಾಶ್ವತವಾಗಿ ಈ ಕೊಳಲಿರುತ್ತೆ. ಕೃಷ್ಣನಿಗೆ ಪ್ರಿಯವಾದಂತಹ ಕೊಳಲು, ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮನ ಉಸಿರೇ ಕೊಳಲಾಗುತ್ತೆ. ಕೊಳಲಿಲ್ದಿರ್ತಕ್ಕಂಥ ಕೃಷ್ಣನನ್ನು ನಾವು ಊಹೆ ಮಾಡ್ಕೊಳೋಕ್ಕೂ ಸಾಧ್ಯ ಇಲ್ಲ ಅಲ್ವಾ ಮಕ್ಕಳೇ? ಸೊ ಹಾಗಾಗಿ ಕೃಷ್ಣನ ಕೈಯೊಳಗೆ ಸೇರಿ ಶಾಶ್ವತವಾದಂಥ ಒಂದು ಪೂಜ್ಯವಾದಂಥ ಸ್ಥಾನ ಈ ಕೊಳಲಿಗೆ ಸಿಗುತ್ತೆ. ನೋಡಿ, ನಾನು ಏನಕ್ಕೂ ಉಪಯೋಗ ಇಲ್ಲ, ನಾನು ವೇಸ್ಟು, ನನ್ನಿಂದ ಯಾರಿಗೂ ಏನು ಸಹಾಯ ಆಗ್ತಾ ಇಲ್ಲ, ನಾನು ಸುಮ್ಮನೆ ಭೂಮಿ ಮೇಲೆ ಹುಟ್ಟಿ ಸತ್ತು ಹೋಗ್ತಾ ಇದ್ದೀನಲ್ಲ ಅಂತ ಎಷ್ಟು ಫೀಲ್ ಮಾಡ್ಕೊಂಡಿರೋ ಬಿದಿರು ತನ್ನ ಎತ್ತರಕ್ಕೆ ಬೆಳೆಯುತ್ತೆ, ಹಠ ಬಿದ್ದು ಬೆಳೆಯುತ್ತೆ. ಅದು ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಅಂತ ನೋಡಿ ಮಕ್ಕಳೇ. ಹೀಗೆ ಈ ಬಿದಿರು ಬಹಳ ಉಪಯೋಗಕ್ಕೆ ಬರ್ತಾ ಹೋಗುತ್ತೆ. ನೀವೆಲ್ಲ ನೋಡ್ತೀರಾ, ಕೃಷ್ಣನ ಕೈಯಲ್ಲಿ ಕೊಳಲಾಗುತ್ತೆ, ಮಕ್ಕಳಿಗೆ ತೊಟ್ಟಲಾಯಿತು, ಬಡವರಿಗೆ ನೆರಳಾಗುತ್ತೆ, ಸ್ತ್ರೀಯರಿಗೆ ಅಂದರೆ ಮರ ಮಾಡ್ತೀವಲ್ಲ, ಹಸ್ ಮಾಡೋಕ್ಕೆ ಮರವನ್ನು ಉಪಯೋಗಿಸ್ಕೋತೀವಲ್ಲ, ಅಷ್ಟೇ ಅಲ್ಲ, ಬಾಗಿನ ಕೊಡೋದಕ್ಕೆ ಮರ ಆಯಿತು, ಮತ್ತು ಹುಟ್ಟು ಅಂದರೆ ದೋಣಿ ನಡೆಸೋದಕ್ಕೆ ಹುಟ್ಟಾಗುತ್ತೆ, ಮತ್ತು ಏಣಿ ಮನೆ ಮೇಲೆ ಹತ್ತೋದಕ್ಕೆ ಏಣಿ ಆಗುತ್ತೆ. ಎಷ್ಟೋ ಕಡೆ ಪೂಜೆಗಳಿಗೆ ಹೂವಿನ ಬುಟ್ಟಿ ಆಯಿತು, ಮಕ್ಕಳಿಗೆ ಆಡೋದಕ್ಕೆ ಅನೇಕ ಆಟಿಕೆ ಸಾಮಾನುಗಳಾಗಿದೆ, ಹಿರಿಯರಿಗೆ ಮಡಿಕೋಲಾಗಿದೆ, ಅಜ್ಜನಿಗೆ ಉರ್ಗೋಲಾಗಿದೆ. ನೋಡಿ, ಎಷ್ಟು ಮಟ್ಟಿಗೆ ಈ ಬಿದಿರು ಸಹಾಯ ಆಯಿತು ಅಂದರೆ ಒಂದು ಹಂತ ಅಲ್ಲ, ಒಬ್ಬ ಮನುಷ್ಯನ ಹುಟ್ಟಿನಿಂದ ಹಿಡಿದು ಕೊನೆಗೆ ಚಟ್ಟವನ್ನು ಸೇರೋ ಅಂದರೆ ಸಾವಿನ ಅಂತ್ಯದವರೆಗೂ ಈ ಬಿದಿರು ತುಂಬ ಸಹಾಯಕವಾಯಿತು ಮಕ್ಕಳೇ. ಅಂದರೆ ನಾವು ಈ ಕಥೆಯಿಂದ ನೋಡ್ಬೋದು, ಯಾವುದೇ ವಸ್ತು ನಿಕೃಷ್ಟ ಇಲ್ಲ. ಈ ಪರಿಸರದಲ್ಲಿ, ಪ್ರಕೃತಿಯಲ್ಲಿ ನಾವೆಲ್ಲ ಸೃಷ್ಟಿಯಾಗಿದ್ದೀವಿ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಂದ, ಪ್ರತಿಯೊಬ್ಬ ಜೀವಿಯಿಂದ, ಪ್ರತಿಯೊಬ್ಬ ವಸ್ತುವಿನಿಂದನೂ ಕೂಡ ಉಪಯೋಗ ಇದೆ. ಅದನ್ನು ನಾವು ಹುಡುಕಬೇಕು. ನಮ್ಮಿಂದ ಏನಾಗ್ಬೋದು, ನಾವು ಏನನ್ನು ಮಾಡ್ಬೋದು ಅಂತ ನಮ್ಮನ್ನು ನಾವೇ ಪ್ರಶ್ನೆ ಹಾಕ್ಕೊಂಡಾಗ ಉತ್ತರ ಖಂಡಿತ ಸಿಗುತ್ತೆ. ಇಲ್ಲಿ ಯಾರೂ ನಿರುಪಯೋಗಿ ಇಲ್ಲ, ಎಲ್ಲರೂ ಎಲ್ಲ ರೀತಿಯಿಂದನೂ ಶಕ್ತರಾಗಿದ್ದೀವಿ. ಸೊ ಹಾಗಾಗಿ ಮಕ್ಕಳೇ, ನಿಮ್ಮಲ್ಲಿ ಏನಾದರೂ ಅಂಥ ಗಿಲ್ಟಿ ಫೀಲ್ ಇದ್ದರೆ, ನಾನು ಚೆನ್ನಾಗಿ ಓದ್ತಾ ಇಲ್ಲ, ನಮ್ಮ ಅಕ್ಕ ಚೆನ್ನಾಗಿ ಓದ್ತಾನೆ, ಅಥವಾ ನಮ್ಮ ಅಣ್ಣ ಚೆನ್ನಾಗಿ ಓದ್ತಾನೆ, ನನ್ನ ತಮ್ಮ ಚೆನ್ನಾಗಿ ಓದ್ತಾನೆ, ಅಥವಾ ಅವ್ರು ಹಾಗಿದ್ದಾರೆ, ಅವ್ನು ತುಂಬ ಚೆನ್ನಾಗಿದ್ದಾನೆ, ನಾನು ಚೆನ್ನಾಗಿಲ್ಲ, ಈ ಥರದ್ದೆಲ್ಲ ಕೆಟ್ಟ ಮನಸ್ಸಿನ ಭಾವನೆಗಳನ್ನ ತೆಗೆದುಹಾಕ್ಬಿಡಿ. ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಇರುತ್ತೆ, ನಿಮ್ಮಲ್ಲಿ ಒಂದು ವಿದ್ಯೆ ಇರುತ್ತೆ, ಅದನ್ನು ನೀವು ಹೊರಗೆ ತಂದ್ಕೊಂಡು ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿ. ಆಗ ಇಡೀ ಸಮಾಜ, ದೇಶ ನಿಮ್ಮನ್ನು ಗುರುತಿಸುತ್ತೆ. ನೋಡಿ, ಇವತ್ತು ಬಿದಿರು ಎಷ್ಟು ಸಹಾಯಕವಾಯಿತು, ಅದು ತುಂಬ ನೊಂದ್ಕೋತಾ ಇತ್ತು. ಆಮೇಲೆ ಅದರಿಂದ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಗೂ ಅದರ ಸಹಾಯ ಬೇಕಾಯಿತು. ಹೀಗೆ ಬಿದಿರು ಔಷಧಿಗಳಿಗೂ ಕೂಡ ಉಪಯೋಗಿಸ್ತಾರೆ. ಎಲ್ಲ ರೀತಿಯಿಂದನೂ ಬಿದಿರು ಮನುಷ್ಯನಿಗೆ ಸಹಾಯಕವಾಯಿತು. ಹೀಗೆ ಬ್ರಹ್ಮನ ಒಂದು ಸೃಷ್ಟಿಕಾರದಲ್ಲಿ ಅನುಪಯುಕ್ತ ಅನ್ನೋದು ಯಾವುದೂ ಇಲ್ಲ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕಾಗತ್ತೆ ಅಷ್ಟೇ ಮಕ್ಕಳೇ. ಸೊ ಹಾಗಾಗಿ ಈ ಬಿದಿರಿನ ಬಗ್ಗೆ ಒಂದು ತತ್ವಪದ ಕೂಡ ನೋಡ್ಬೋದು ನೀವು. ಹುಟ್ಟುತ್ತಾ ಹುಲ್ಲಾದೆ, ಬೆಳೆಯುತ್ತಾ ಮರವಾದೆ, ಸುಂದರ ಸ್ತ್ರೀಯರಿಗೆ
ಕೇರುವ ಮರವಾದೆ, ಮುದುಕನ ಬಡಿಗಾದೆ, ಮುತ್ಯಾಗ ಊರುಗೋಲಾದೆ, ದೊಡ್ಡ 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 ಮಹಾತ್ಮರಿಗೆ ಕೈಯೊಳಗೆ ಬೆತ್ತವಾದೆ. ನೋಡಿ, ಈ ರೀತಿ ಒಂದು ತತ್ವಪದವನ್ನು ಕೂಡ ನಾವಿಲ್ಲಿ ಕಾಣ್ಬೋದು ಬಿದಿರಿನ ಬಗ್ಗೆ. ಹಾಗಾಗಿ ನಿಮ್ಮಲ್ಲಿ ಒಂದು ಕೀಳರಿಮೆ ಭಾವನೆಗಳಿದ್ದರೆ ಅವುಗಳನ್ನು ಇವತ್ತೇ ಕಿತ್ತು ಬಿಸಾಕಿ ನೀವು ಕೂಡ ಮಹಾನ್ ವ್ಯಕ್ತಿಗಳಾಗ್ತಕ್ಕಂತಹ ಒಂದು ಕನಸನ್ನು ಕಾಣಿ, ಅದರತ್ತ ನಿಮ್ಮ ದಾರಿಯನ್ನು ಸವಿಸಿ. ನಿಮಗೆಲ್ಲ ಈ ಕತೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತೊಂದು ಕಥೆಯೊಂದಿಗೆ ಸಿಗ್ತೀನಿ. ಯಾರು ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಅಥವಾ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ. ಧನ್ಯವಾದಗಳು ಮಕ್ಕಳೇ.